ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾಜ್ಯದಲ್ಲಿ ಹೊಸ ಮನ್ವಂತರ, ಹೊಸ ರಾಜಕೀಯ ಪರ್ವ ಸೃಷ್ಟಿಸಲು ಹೊಸ ಪಕ್ಷ ಹೊರತರಲು ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಕರೆ. ನಮಸ್ಕಾರ. ನಾನೆಲ್ಲ ಆತ್ಮೀಯ ಸ್ನೇಹಿತ ಬಂಧು ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್, ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಅನಂತ ಕೋಟಿಯ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳಿಗೆ ಈ ಒಂದು ವಿಶೇಷ ವಿಡಿಯೋ ಮಾಡೋದಕ್ಕೆ ಕಾರಣಪ್ಪ ಅಂತಂದರೆ, ದಯವಿಟ್ಟು ಗಮನವಿಟ್ಟು ಕೇಳಿಸಿಕೊಳ್ಳಿ. ಸುಮಾರು 17 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡು ನಾನು ಏನು JDS ಪಕ್ಷದ ಮೂಲಕ ಕೆಲಸ ಮಾಡ್ಕೊಂಡು ಬಂದೆ, ಇಲ್ಲಿಯವರೆಗೂ ಯಾವುದೇ ನಾಯಕರುಗಳಾಗಲಿ ಕಾರ್ಯಕರ್ತರುಗಳಿಂದಾಗಲಿ ಅಥವಾ ವರಿಷ್ಠರುಗಳಿಂದಾಗಲಿ ಲೀಡರ್ಗಳಿಂದಾಗಲಿ ಯಾವುದೇ ಮನ್ನಣೆ ಸಿಗದಿರುವುದು ವಿಷಾದನೀಯ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಸು, BJP ಯಾವ್ಯಾವ ಸಂಘಟನೆಗಳಾಗಿರ್ಬೋದು, ಏನೇನು ಕರ್ನಾಟಕದಲ್ಲಿ ತಮ್ಮ ಉಪಟಳವನ್ನು ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನಾವು ಸ್ಪಷ್ಟವಾಗಿ ಮನಗಂಡು ಸರಿಯಾಗಿ ಜನಧ್ವನಿ ವೇದಿಕೆ ಸೃಷ್ಟಿಯಾಗದೆ ಜನತೆಗೆ ನಿರಂತರವಾಗಿ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಸುದೀರ್ಘವಾದ 75 ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಇನ್ನೂ ಕೂಡ ನಾವು ಸ್ಪಷ್ಟ ಸ್ವತಂತ್ರವನ್ನು ಕಾಣದ ಒಂದು ಜನಾಂದೋಲನದಲ್ಲಿ ಜನಮನ ಇತಿಹಾಸದಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ಮೂಲಕ ಈ ವಿಡಿಯೋದ ಮೂಲಕ ನಾನು ಕೇಳಿಕೊಳ್ಳೋದೇನೆಂದರೆ, ನಾನು ಹೊಸ ರಾಜಕೀಯ ಪರ್ವ ಮತ್ತು ಹೊಸ ರಾಜಕೀಯ ಇತಿಹಾಸ ಸೃಷ್ಟಿಸುವಲ್ಲಿ ಜನಮನ್ನಣೆಯ ಖ್ಯಾತಿ ಪಡೆಯುವುದರ ಮೂಲಕ, ಜನಾನುರಾಗುವುದರ ಮೂಲಕ, ಜನಾಶೀರ್ವಾದದಿಂದ ಜನಲೋಕ ಕಲ್ಯಾಣಕ್ಕಾಗಿ, ಜನತೆಯ ಆದರ್ಶಗಳಿಗಾಗಿ, ಜನತೆಯ ಆಶೋತ್ತರಗಳಿಗಾಗಿ, ಜನತೆಯ ಹಿತಕಲ್ಪನೆಗಳಿಗಾಗಿ, ಜನತೆಯ ಧ್ವನಿ ಮತ್ತು ಮನ್ನಣೆಯನ್ನು ಪಡೆಯಲು ನಾನು ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ರಾಜಕೀಯ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು, ಒಂದು ಹೊಸ ರಾಜಕೀಯ ವೇದಿಕೆ ಅಂತಕ್ಕಂಥದ್ದನ್ನು ನಾನು ಗಟ್ಟಿ ನಿಲುವನ್ನು ತಳೆದಿದ್ದೇನೆ. ಸೊ ಯಾವ ಸ್ನೇಹಿತರು ತಾವು ಅಪೇಕ್ಷಿಸಿದ್ದಲ್ಲಿ, ಈಗ ಆಲ್ರೆಡಿ ಹೊಸ ಪಕ್ಷವನ್ನು ಕಟ್ಟುವಲ್ಲಿ ನಾನು ಒಂದು ಹೊಸ ದಿಶೆ ಮತ್ತು ಹೊಸ ಹೆಜ್ಜೆಯನ್ನು ಇಟ್ಟಾಗಿದೆ. ಈಗ ಆಲ್ರೆಡಿ ಏನೇನು ಯಾವ್ಯಾವ ರೀತಿ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಜನಹಿತಕ್ಕಾಗಿ ಜನಹಿತ ಒಂದು ಪಕ್ಷ ಹೊರಗೆ ತರಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಜಾತ್ಯತೀತ ಜನತಾ ಪರಿವಾರ ಜನಧ್ವನಿ ವೇದಿಕೆ ಸೃಷ್ಟಿಯಾಗುತ್ತಿದೆ. ಸೊ ಎಲ್ಲ ಸ್ನೇಹಿತರು ಯಾರೇ ಆಗಿರ್ಬೋದು, ಒಂದು ಜನರಿಗಾಗಿ ಆಸ್ತಿಯನ್ನು ಮಾಡಿಡೋಣ ಅಂತ ಒಂದು ನಿಲುವನ್ನು ಬಯಸಿ, ಜನ ತಮ್ಮ ನಿಲುವನ್ನು ತಡೆಯಲಾಗದೆ, ಜನ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತೋಡಿಕೊಳ್ಳಲಾಗದೆ, ಜನ ತಮ್ಮಲ್ಲಿರ್ತಕ್ಕಂತಹ ಸಹಮತ ಅಭಿಮತವನ್ನು ತಿಳಿಸಿಕೊಡಲಾಗದೇ ಇರತಕ್ಕಂಥ ಪರಿಸ್ಥಿತಿಯ ಒಂದು ವೇದಿಕೆ ಸೃಷ್ಟಿ ಆಗದೇ ಇರತಕ್ಕಂಥ ಒಂದು ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಮಹದಾಸೆಯನ್ನು ಮನದಲ್ಲಿಟ್ಕೊಂಡು ಕೊರಗ್ತಕ್ಕಂತಹ ಜನತೆಗೋಸ್ಕರ, ಜನತೆಗಾಗಿಯೇ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಜನತೆಗೆ ಈ ಒಂದು ಆಸ್ತಿಯನ್ನು ಸಮರ್ಪಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಜನತಾ ಪರಿವಾರವನ್ನು ಹುಟ್ಟುಹಾಕಿ ಈ ಮೂಲಕ ಹೊಸ ದಿಶೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ರಾಜಕೀಯ ಪರ್ವವನ್ನು ಸೃಷ್ಟಿಸುವಲ್ಲಿ ನಾವು ಒಂದು ಹಿತ ಬಯಸುತ್ತಾ ಒಂದು ಹೆಜ್ಜೆಯನ್ನು ಹಾಕಿದ್ದೇವೆ. ಯಾರಾದರೂ ಇಚ್ಛಿಸಿದಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ, ನೇರವಾಗಿ ನನ್ನನ್ನು ಸಂಪರ್ಕಿಸಿ. ಯಾರು ನೀವು ಒಂದು ಹೊಸ ಪಕ್ಷ ಸಂಘಟನಾ ಶಕ್ತಿಗೆ ತಾವು ಕೈ ಜೋಡಿಸ್ತೀರಿ ಸಮಾನ ಮನಸ್ಕರಾಗಿ ಜಾತ್ಯತೀತತೆಯಿಂದ, ಅಂಥವರು ನನಗೆ ನೇರವಾಗಿ ಕರೆ ಮಾಡೋದರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹೊಸ ಪಕ್ಷದಲ್ಲಿ ನಿಮ್ಮ ಸ್ಥಾನವನ್ನು ಪಡೆದುಕೊಂಡು ಈ ಒಂದು ಜನಹಿತ ಕಲ್ಯಾಣಕ್ಕಾಗಿ ಜನರ ಅತಿಶಯೋಕ್ತಿಯಾಗದೆ ಜನರ ಶ್ರೇಯೋಭಿವೃದ್ಧಿಗಾಗಿ ಒಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ ಬದ್ಧವಾಗಿ ತಾವು ಕೈ ಜೋಡಿಸಿದೆ ಆಗಿದ್ದಲ್ಲಿ ಖಂಡಿತವಾಗಲೂ
ತಾವು ನನಗೆ ನೇರವಾಗಿ ಫೋನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಸಹಮತವನ್ನು ವ್ಯಕ್ತಪಡಿಸುತ್ತಾ ಹೊಸ ಪಕ್ಷದ ಉದಯಕ್ಕಾಗಿ ನಿಮ್ಮ ಶ್ರೀರಕ್ಷೆ ಬೆಂಬಲ ಪ್ರೋತ್ಸಾಹ ಅಗತ್ಯ ಅಂತಕ್ಕಂಥದ್ದನ್ನು ಮನಗಂಡು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯೊಂದಿಗೆ ತಾವು ಆಸಕ್ತಿಯನ್ನು ಹೊಂದಿದ್ದೇ ಆಗಿದ್ದಲ್ಲಿ ನನಗೆ ನೇರವಾಗಿ ಕರೆ ಮಾಡುವುದರ ಮೂಲಕ ಈ ಒಂದು ಜನಹಿತ ಲೋಕ ಕಲ್ಯಾಣ ಪಕ್ಷಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.